ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯ ನಾವು ಇವತ್ತು ನೋಡ್ತಾ ಇರುವಂಥದ್ದು. ಅದರಲ್ಲಿ 32ನೇ ಶ್ಲೋಕ. ಯುಧಿಷ್ಠಿರಸ್ತದಾಕರಣೆ ಶಯಾನಂ ಶರಪಂಜರೆ ಅಪೃಚ್ಛದ್ ವಿವಿಧಾನ್ ಧರ್ಮಾನ್ ಋಷೀಣಾಂ ಅನುಶೃಣ್ವತಾಂ ಅನ್ನುವ 32ನೇ ಶ್ಲೋಕ ಈಗ ನಾವು ನೋಡಬೇಕಾಗಿರುವಂಥದ್ದು. ಈ ಭೀಷ್ಮ ಭಗವಂತ ನನ್ನನ್ನು ಯಾವಾಗಲೂ ರಕ್ಷಿಸ್ತಾ ಇರಲಿ, ವಿಶೇಷತಃ ನನ್ನ ಅಂತ್ಯಕಾಲದಲ್ಲಿ ಅಂತ ಪ್ರಾರ್ಥನೆ ಮಾಡಿದ. ಭಕ್ತರಿಗೆ ಆತ ಮಾಡಿರುವಂಥ ಕೃಪೆ ಎಷ್ಟು, ಅನುಗ್ರಹ ಎಷ್ಟು ಅಂತನ್ನೋದನ್ನೆಲ್ಲ ತನ್ನನ್ನೇ ದೃಷ್ಟಾಂತವಾಗಿ ಇಟ್ಕೊಂಡು ತೋರಿಸಿದ ಕೂಡ. ಇವನನ್ನು ಸೋದರ ಮಾವನ ಮಗ, ಆಪ್ತನಾದವನು ಅಂತ ಇಷ್ಟೇ ಭಾವಿಸಿ ಮೋಹ ಹೊಂದಬೇಡ ಅಂತ ಎಚ್ಚರಿಸಿದ ಕೂಡ. ಯುಧಿಷ್ಠಿರ ಈ ಭೀಷ್ಮ ಹೇಳಿದ್ದನ್ನೆಲ್ಲ ಕೇಳಿದ. ಮುಂದೆ ಅವನ ಬಳಿ ನಾನಾ ಥರದ ಧರ್ಮಗಳನ್ನು ಕೇಳಬೇಕು ಅಂತೇನು ಬಂದಿದ್ದ, ಆ ಧರ್ಮಗಳ ಬೋಧನವನ್ನು ಕೇಳಿದ. ನಾವೀಗಾಗಲೇ ಮಹಾಭಾರತದಲ್ಲಿ ಅದರ ಕುರಿತು ನೋಡಿದ್ದೇವೆ. ನನಗೆ ಏನನ್ನೂ ಬೋಧನೆ ಮಾಡುವ ಶಕ್ತಿ ಇಲ್ಲ ಅಂತ ಭೀಷ್ಮ ತನ್ನ ಸಂಕಟವನ್ನು ಹೇಳಿಕೊಂಡಾಗ, ನೀನು ನಿಮಿತ್ತನಾಗಿರು, ನಿನ್ನೊಳಗೆ ನಿಂತು ನಾನೇ ಹೇಳಿಸ್ತೇನೆ, ನಿನಗೆ ಹೇಳುವ ಶಕ್ತಿಯನ್ನು ಕೊಡ್ತೇನೆ ಅಂತ ಪರಮಾತ್ಮ ಅವನಿಗೆ ಶಕ್ತಿಯನ್ನು ತುಂಬಿದ, ಉತ್ಸಾಹವನ್ನು ತುಂಬಿದ. ಮುನಿಗಳೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ರು. ಹೀಗೆ ಅದೊಂದು ದೊಡ್ಡ ಜ್ಞಾನಿಗಳ ಸಮಾಗಮ. ಏನು ಭೀಷ್ಮ ಹೇಳಿದ್ದಾನೆ, ಅವನೂ ಒಬ್ಬ ದೊಡ್ಡ ಜ್ಞಾನಿ. 500-600 ವರ್ಷ ಆತನ ಶಿಕ್ಷಣವೇ ಆಗಿತ್ತು. ಶಸ್ತ್ರಾಸ್ತ್ರ ಶಿಕ್ಷಣ, ಶಾಸ್ತ್ರ ಶಿಕ್ಷಣ ಇದೆಲ್ಲ ಸೇರಿ ಸುಮಾರು 500 ವರ್ಷಗಳ ಕಾಲ ಆತನ ವಿದ್ಯಾಭ್ಯಾಸವೇ ಆಗಿತ್ತು. ಎದುರಿಗೆ ಕೂತು ಕೇಳುವವನಂತೂ ಸ್ವಯಂ ಧರ್ಮದೇವತೆಯಾದ ಯುಧಿಷ್ಠಿರ. ಅನೇಕ ಸ್ಮೃತಿಗಳನ್ನು ಬರೆದಂತಹ ಅಥವಾ ಎಲ್ಲ ಸ್ಮೃತಿಗಳನ್ನು ಓದಿ ಅರಗಿಸಿಕೊಂಡಂತಹ ಮುನಿಗಳು ಎದುರುಗಡೆ ಇದ್ದರು. ಮತ್ತು ಧರ್ಮ ವಿದುತ್ತಮಃ ಅಂತ ಕರೆಸಿಕೊಂಡಿರುವಂಥ ಭಗವಂತ ಅಲ್ಲಿದ್ದ. ಇಂಥ ಒಂದು ಪ್ರಸಂಗದಲ್ಲಿ ಆ ಕಥೆ ಮುಂದೆ ಹೇಳುವ ಧರ್ಮದ ಬೋಧನೆ ಅಲ್ಲಿ ನಡೆಯಿತು. ಸ್ವಯಂ ಅಲ್ಲಿ ಪರಶುರಾಮನು ಕೂಡ ಇದ್ದ. ಮತ್ತು ವೇದವ್ಯಾಸರು ಕೂಡ ಅಲ್ಲಿದ್ದರು. ಅದನ್ನೆಲ್ಲ ನಾವು ಈ ಹಿಂದೆ ನೋಡಿದ್ದೇವೆ. ಬಾದರಾಯಣರಿದ್ದರು. ಶಿಷ್ಯರಿಂದ ಒಡಗೂಡಿದಂತಹ ಪರಶುರಾಮ ಇದ್ದ ಅಂತ ಹಿಂದೆನೇ ಬಂದಿದೆ. ಭಗವಂತನ 3 ರೂಪಗಳು. ಆ ಬಳಿಕ ಪ್ರಾಣದೇವನ ಅವತಾರಭೂತನಾದ ಭೀಮಸೇನ, ಇಂದ್ರ, ಅವನ ಅವತಾರನಾದ ಅರ್ಜುನ, ಧರ್ಮದೇವತೆಯಾದ ಯುಧಿಷ್ಠಿರ ಇದ್ದರು. ಇದಕ್ಕಿಂತ ಧರ್ಮಗಳನ್ನು ಬೋಧನೆ ಮಾಡಲಿಕ್ಕೆ ಅನುಕೂಲಕರವಾದ ವಾತಾವರಣ, ಸಮಯಾನುಕೂಲ, ವಕ್ತಾನುಕೂಲತೆ, ಆಪ್ತಾನುಕೂಲತೆ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಹೇಳುವವನು ಪರಮಾಪ್ತ ತನ್ನ ಮೊಮ್ಮಗನೇ ಆದಂಥ ಯುಧಿಷ್ಠಿರನಿಗೆ ಅದನ್ನೆಲ್ಲ ಹೇಳ್ತಾ ಇದ್ದಾನೆ. ಕೆಲವು ಬಾರಿ ಯಾರ್ಯಾರು ಮೂರ್ಖರಾದವರು ಏನೇನೋ ಕೇಳಿದರೆ ಅವರಿಗೆ ಏನನ್ನೂ ಸರಿಯಾಗಿ ಬೋಧನೆ ಮಾಡಿದೆ ಏನೋ ಒಂದಿಷ್ಟು ತೋರಿಕೆಯ ಮಾತುಗಳನ್ನಾಡಿ ಕಳಿಸಿಬಿಡೋ ಪ್ರಸಂಗ ಇರ್ತದೆ. ಕೇಳುವವನು ಸ್ವಯಂ ಧರ್ಮದೇವತೆ ಆದ್ದರಿಂದ, ಮೊಮ್ಮಗನೇ ಆದ್ದರಿಂದ ಅವನಿಗೆ ಮೋಸ ಮಾಡಬೇಕೆಂಬ ಅಭಿಪ್ರಾಯ ಭೀಷ್ಮನದಿರಲಿಲ್ಲ.
ಭಗವಂತನೇ 3 ರೂಪಗಳಿಂದ ಕೂತ್ಕೊಂಡು ಕೇಳ್ತಾ ಇದ್ದಾನೆ. ಅನೇಕ ಋಷಿಗಳು ಕೇಳ್ತಿದ್ದಾರೆ. ಏನು ಭೀಷ್ಮ ತಪ್ಪು ಹೇಳಿದರೂ ಕೂಡ ಅದನ್ನೆಲ್ಲ ಅವರೆಲ್ಲ ತಿಳಿದು ಬಿಡ್ತಾರೆ. ಹಾಗಾಗಿ ಸಮಗ್ರ ಒಂದು ಅನುಕೂಲತೆ ಅಲ್ಲಿದೆ. ಪ್ರಾಯ ಇತಿಹಾಸದಲ್ಲಿ ಇದಕ್ಕಿಂತ ದೊಡ್ಡ ಅನುಕೂಲಕರವಾದಂಥ ದೇಶ ಕಾಲ ಮತ್ತೆಲ್ಲಾದರೂ ಇತ್ತೋ ಇಲ್ಲೋ ಗೊತ್ತಿಲ್ಲ. ಕಲಿಕಾಲವೇ ಕಾಲಿಟ್ಟಿತ್ತು. ಆ ಸಂದರ್ಭದಲ್ಲಿ ಧರ್ಮದ ಬೋಧನೆ ಬೇಕೇ ಆಗಿತ್ತು, ವಿಶೇಷತಃ ರಾಜರಿಗೆ. ಅದನ್ನು ರಾಜಧರ್ಮವನ್ನು ಒಟ್ಟಾರೆ ಸಾಮಾನ್ಯ ಧರ್ಮವನ್ನು ಬೋಧನೆ ಮಾಡಿದ ಈ ಭೀಷ್ಮ. ಮತ್ತು ಇದು ಕಾಲದ ಅನುಕೂಲ ಆಯಿತು, ದೇಶದ ಅನುಕೂಲತೆ. ಕುರುಕ್ಷೇತ್ರದಂಥ ಪವಿತ್ರವಾದ ಕ್ಷೇತ್ರದಲ್ಲೇ ಅದರ ಬೋಧನ ಆಯಿತು. ಪುರುಷ ಸ್ವಭಾವ ವಿಹಿತಾನ್ ಯಥಾವರ್ಣಂ ಯಥಾಶ್ರಮಂ ವೈರಾಗ್ಯ ರಾಗೋಪಾಧಿಭ್ಯಾಂ ಆಮ್ನಾತೋಭಯಲಕ್ಷಣಾನ್ ದಾನಧರ್ಮಾನ್ ರಾಜಧರ್ಮಾನ್ ಮೋಕ್ಷಧರ್ಮಾನ್ ವಿಭಾಗಶಃ ಶ್ರೀಧರ್ಮಾನ್ ಭಗವದ್ಧರ್ಮಾನ್ ಸಮಾಸ ವ್ಯಾಸಯೋಗತಃ. ಏನೇನನ್ನು ಬೋಧನೆ ಮಾಡಿದ? ಪುರುಷ ಸ್ವಭಾವ ವಿಹಿತಾನ್, ವ್ಯಕ್ತಿಯ ಸ್ವಭಾವಕ್ಕೆ ಸರಿ ಹೊಂದುವಂಥ ಧರ್ಮಗಳನ್ನು, ಯಥಾವರ್ಣಂ ಯಥಾಶ್ರಮಂ. ಮನುಷ್ಯ ಕರ್ಮ ಮಾಡಬೇಕಾದದ್ದು ತನ್ನ ವರ್ಣಕ್ಕನುಸಾರವಾಗಿ ಮತ್ತು ಅವನ ಶ್ರಮಕ್ಕನುಸಾರ, ಅವನ ಆಶ್ರಮಕ್ಕನುಸಾರವಾಗಿ ಅದನ್ನೆಲ್ಲ ಆಚರಿಸಬೇಕಾದ್ದು ಮನುಷ್ಯನ ಕರ್ತವ್ಯ. ಅದಕ್ಕೆ ಸಕಲ ಸ್ಮೃತಿಗಳಲ್ಲಿ ಏನು ಬೋಧನೆ ಬಂದಿದೆ ಅದೆಲ್ಲದರ ಸಾರವನ್ನು ಈ ಭೀಷ್ಮ ಬೋಧನೆ ಮಾಡಿದ ಅನ್ಬೇಕು. ಅದು ಪುರುಷ ಸ್ವಭಾವ ವಿಹಿತ. ಪುರುಷ ಸ್ವಭಾವ ವಿಹಿತ ಅಂತ ಪ್ರಶ್ನೆ ಬಂದಾಗ ಅದರ ಅನುವಾದ ಕೆಲವು ಕಡೆ ಅಷ್ಟು ಉಚಿತವಾಗಿಲ್ಲ, ಕೆಲವು ಕಡೆ ಅನುವಾದವೇ ಬಿಟ್ಟು ಹೋಗಿದೆ. ಭೀಷ್ಮನು ವರ್ಣಾಶ್ರಮ ಧರ್ಮಗಳನ್ನು ಬೋಧನೆ ಮಾಡಿದ ಅಂತಿಷ್ಟೇ ಕೇಳಿ ಬರ್ತದೆ. ಪುರುಷ ಸ್ವಭಾವ ವಿಹಿತವಾದ ಧರ್ಮಗಳು ಆಶ್ರಮಕ್ಕನುಸಾರವಾಗಿ ವರ್ಣಕ್ಕನುಸಾರವಾಗಿ ಅನ್ನೋ ಮಾತು ಕೆಲವು ಅನುವಾದಗಳಲ್ಲಿ ಕಾಣಿಸೋದಿಲ್ಲ. ಪುರುಷ ಸ್ವಭಾವೇನ ವಿಹಿತಾನ್ ಅಂದರೆ ನರಜಾತಿ ಸಾಧಾರಣಾನ್ ವರ್ಣಯಾಮಾಸ. ಪುರುಷರು ಅಂದರೆ ನರಜಾತಿ, ಮನುಷ್ಯ ಜಾತಿ, ಅದಕ್ಕೆ ಸಾಧಾರಣವಾದಂಥ ಧರ್ಮಗಳನ್ನು ಬೋಧನೆ ಮಾಡಿದ ಅಂತ ಶ್ರೀಧರರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಜ್ಞತ್ವ ಅಜ್ಞತ್ವ ಶಕ್ತತ್ವ ಅಶಕ್ತತ್ವಾದಿ ರೂಪ ತದನ್ರೂಪೇಣ ವಿಹಿತಾನ್ ಅಂತ ಅದಕ್ಕೆ ವೀರರಾಘವರು ಅರ್ಥ ಬರೀತಾರೆ. ಏನನ್ನು ಮಾಡಲಿಕ್ಕೆ ಜ್ಞಾನ ಇದೆ ಅದನ್ನು ಮಾಡಬೇಕು, ಯಾವುದನ್ನು ಮಾಡುವ ಜ್ಞಾನ ಇಲ್ಲ ಅದನ್ನು ಬಿಡಬೇಕು, ಅಥವಾ ತಿಳಿದು ಅದನ್ನು ಮಾಡಬೇಕು. ಪೂರ್ಣ ಅದನ್ನು ಬಿಟ್ಟೇ ಬಿಡಬೇಕು ಅಂತ ಅರ್ಥ ಅಲ್ಲ, ತಿಳಿದೇ ಮಾಡಬೇಕು. ಇದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಚಾಂದೋಗ್ಯ ಉಪನಿಷತ್ತು ಕೂಡ ಅದ್ರ ಬಗ್ಗೆ ನಮ್ಮನ್ನು ಎಚ್ಚರಿಸ್ತದೆ, ನಮ್ಗೆ ಗೊತ್ತಿದೆ. ಆದ್ದರಿಂದ ತಿಳಿದೇ ಮಾಡಬೇಕು. ತಿಳಿಯದೇ ಇದ್ದರೆ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ತಿಳಿದುಕೊಂಡು ಆದಮೇಲೆ ಮಾಡಬೇಕು. ಸಂಧ್ಯಾವಂದನದ ಅರ್ಥ ತಿಳಿಯಲಿಲ್ಲ ಅಂಥೇಳಿ ಅದನ್ನು ಬಿಟ್ಟುಬಿಡಬೇಕು ಅಂತ ಅರ್ಥ ಅಲ್ಲ. ತಿಳಿಯದೇ ಇದ್ದಾಗಲೂ ಕೂಡ ಅದನ್ನು ಕಥಂಚಿತ್ ಮುಂದುವರಿಸಿರಬೇಕು. ಅದಾದಮೇಲೆ ಅದರ ಅರ್ಥ, ಅದರ ಹಿನ್ನೆಲೆ ಇತ್ಯಾದಿಗಳನ್ನು ತಿಳಿದು ಮತ್ತೆ ಮಾಡಬೇಕು. ಇನ್ನು ಕೆಲವು ಕ್ರಿಯೆಗಳನ್ನು ತಿಳಿಯದೇ ಇದ್ದರೆ ಆವಾಗ ಮಾಡದೆ ಹೋದರೂ ಏನು ತೊಂದರೆ ಇಲ್ಲ, ಅದನ್ನು ಆವಾಗಲೇ ಮಾಡಬೇಕಾದ ಅನಿವಾರ್ಯತೆ ಏನಿರೋದಿಲ್ಲ ಅಂತ ತಿಳಿದಾದ್ಮೇಲೆ ಅದನ್ನು ಮಾಡಬೇಕು, ಅದ್ರ ಹಿನ್ನೆಲೆಯನ್ನು ತಿಳಿದೆ. ಮತ್ತು ಶಕ್ತತ್ವ ಅಶಕ್ತತ್ವ ಎಂಬ ಧರ್ಮಗಳು. ಯಾವುದನ್ನು ಮಾಡಲಿಕ್ಕೆ ನಮಗೆ ಶಕ್ತಿ ಇದೆಯೋ ಅದನ್ನು ಮಾಡಬೇಕು, ಯಾವುದನ್ನು ಮಾಡಲಿಕ್ಕೆ ಶಕ್ತಿ ಇಲ್ವೋ ಅದನ್ನು ಬಿಟ್ಟು ಬಿಡಬೇಕು ಅಂತ. ಹೀಗೆ ಇದು ಈ ರೀತಿಯಾಗಿ ವಿಹಿತವಾದ ಧರ್ಮಗಳು, ಅವುಗಳನ್ನು ಭೀಷ್ಮ ಬೋಧನೆ ಮಾಡಿದ ಅಂತ ವೀರರಾಘವರು ಅದಕ್ಕೆ ಅರ್ಥ ಮಾಡ್ತಾರೆ. ಮಾನವ ಜಾತಿ ಸಾಧಾರಣಾನ್ ಅಂತ ಅರ್ಥ ಬರೀತಾರೆ ರಾಧಾಕೃಷ್ಣರು. ರಾಧಾಕೃಷ್ಣರ ವ್ಯಾಖ್ಯಾನದ ಧಾಟಿ ಶ್ರೀಧರರ ವ್ಯಾಖ್ಯಾನದ ಧಾಟಿಯನ್ನೇ ಅವಲಂಬಿಸಿರ್ತದೆ. ಇನ್ನು ವಿಜಯಧ್ವಜರದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಯಾದವಾರರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ಗಮನಿಸೋಣ. ವರ್ಣಿಪುರುಷಸ್ಯ ಏತೆ ನಿಜತ್ವೇನ ವಿಹಿತಾ ಧರ್ಮಾ. ಯಾವ ಯಾವ
ವರ್ಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪುರುಷನಿಗೆ ಏನೇನು ಅವನ ಧರ್ಮ ಸ್ವಧರ್ಮ ಅಂತ ಯಾವುದು ವರ್ಣಿತ ಆಗಿದೆ ಅವುಗಳನ್ನು ಬೋಧನೆ ಮಾಡಿದ. ವರ್ಣಿ ಪುರುಷ ಅಂದರೆ ಆ ವರ್ಣಕ್ಕೆ ಸೇರಿದ, ಹಾಗೆಯೇ ಆಶ್ರಮಕ್ಕೆ ಸೇರಿದ ಆಶ್ರಮಿ ಪುರುಷ ಅಂತ ಹೀಗೆ ವಿಜಯಧ್ವಜರು ಅದಕ್ಕೆ ಅರ್ಥ ಬರೆದಿದ್ದಾರೆ. ಯಥಾವರ್ಣಂ ಬ್ರಾಹ್ಮಣಾದಿ ವರ್ಣಾನ್ ಅತಿಕ್ರಮ್ಯ ವರ್ತಮಾನಾನ್. ಪುರುಷಾಣಂ ಸ್ವಭಾವ ಅಂದರೆ ಯೋಗ್ಯತಾ, ದೇವ ಅಸುರ ನರತ್ವಾದಿ ರೂಪಂ ಅನುಸೃತ್ಯ ಅಂತ ಒಂದು ವಿಶಿಷ್ಟವಾದ ಅರ್ಥವನ್ನು ಬರೆದಿದ್ದಾರೆ ಯಾದವಾರ್ಯರು. ದೇವತೆಗಳ ಧರ್ಮ ಬೇರೆ ಇರ್ತದೆ, ಋಷಿಗಳ ಧರ್ಮ ಬೇರೆ, ಪಿತೃಗಳ ಧರ್ಮ ಬೇರೆ, ಚಕ್ರವರ್ತಿಗಳ ಧರ್ಮ ಬೇರೆ, ಹಾಗೆ ಮನುಷ್ಯರ ಧರ್ಮ ಅಂತ ಒಂದು ಬೇರೆ ಇರ್ತದೆ. ಅಂಥ ಧರ್ಮಗಳನ್ನೆಲ್ಲ ಬೋಧನೆ ಮಾಡಿದ ಅಂತ ಅದಕ್ಕೆ ಮತ್ತೊಂದು ಅರ್ಥನೂ ಕೂಡ ಇದೆ. ಪುರುಷ ಸ್ವಭಾವ ಅಂತನ್ನುವುದಕ್ಕೆ ಮತ್ತೂ ಒಂದು ಅರ್ಥವನ್ನು ಕೂಡ ನಾವು ಇಲ್ಲಿ ಈಗ ಬಂದಿಲ್ಲದೆ ಇರುವಂಥ ಒಂದು ಅರ್ಥವನ್ನು ನಾವು ತಿಳ್ಕೊಳ್ಬಹುದು. ಈ ವರ್ಣ ಮತ್ತು ಆಶ್ರಮ ಅಂತ ಬಂತಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಾಗೆ ಬ್ರಹ್ಮಚರ್ಯ, ಗೃಹಸ್ಥತ್ವ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ 4 ಆಶ್ರಮಗಳು. ಇವು 4 ಕೂಡ ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದು ಇವೆ, ಹಾಗೆಯೇ ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ಕೂಡ ಇವೆ. ಗೀತಾ ಪ್ರಸ್ಥಾನದಲ್ಲಿ ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಮೂಲ ಜೀವದ ಸ್ವಭಾವವೇ ಕೆಲವ್ರದ್ದು ಬ್ರಾಹ್ಮಣ ಸ್ವಭಾವ ಆಗಿರ್ತದೆ, ಕೆಲವ್ರದ್ದು ಕ್ಷತ್ರಿಯ ಸ್ವಭಾವ, ಕೆಲವ್ರದ್ದು ವೈಶ್ಯ ಸ್ವಭಾವ, ಕೆಲವ್ರದ್ದು ಶೂದ್ರ ಸ್ವಭಾವ ಅಂತೆಲ್ಲ ಇರ್ತದೆ. ಅದನ್ನೆಲ್ಲ ಅವರಿಗಿರುವ ಸತ್ವ, ರಜಸ್ಸು ಮೊದಲಾದ ಗುಣಗಳನ್ನು ಆಧರಿಸಿ ತೀರ್ಮಾನ ಮಾಡಬೇಕು ಅಂತ ಬಂದಿದೆ. ಹಾಗೆಯೇ ಮೂಲ ಸ್ವಭಾವದಲ್ಲೇ ಕೆಲವರು ಬ್ರಹ್ಮಚಾರಿಗಳು, ಕೆಲವರು ಗೃಹಸ್ಥರು, ಕೆಲವರು ವಾನಪ್ರಸ್ಥರು, ಕೆಲವರು ಸನ್ಯಾಸಿಗಳು ಅಂತ ಇರ್ತಾರೆ. ಹಾಗೆ ಮೂಲ ಸ್ವಭಾವವೇ ಇರ್ತದೆ ಅವರು ಜೀವ ಸ್ವಭಾವ. ಅದಕ್ಕನುಸಾರವಾಗಿ ಪುರುಷ ಸ್ವಭಾವ ಅಂದರೆ ಮೂಲ ಜೀವ ಸ್ವಭಾವಕ್ಕೆ ಅನುಸಾರವಾಗಿ ಅವ್ರದ್ದು ಯಾವ ವರ್ಣ ಇದೆಯೋ ಆ ವರ್ಣಕ್ಕೆ ಅನುಸಾರವಾದ ಧರ್ಮಗಳು, ಅವರ ಯಾವ ಆಶ್ರಮ ಇದೆಯೋ ಅದಕ್ಕನುಸಾರವಾದ ಆಶ್ರಮಕ್ಕೆ ಅನುಸಾರವಾದ ಧರ್ಮಗಳು, ಅದು ಒಂದರ್ಥ. ಆದರೆ ನಾವು ಈ ಜಗತ್ತಿನಲ್ಲಿ ಕರ್ಮ ಮಾಡಲಿಕ್ಕೆ ಅಂತ ನಿಂತಾಗ ನಮ್ಮ ಜೀವ ಸ್ವಭಾವ ಅಂತ ಅನ್ನೋದು ಗೊತ್ತಾಗೋದಿಲ್ಲ, ಪುರುಷ ಸ್ವಭಾವ ಅಂತ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಮೂಲತಃ ನಾವು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗೆಯೇ ನಾವು ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು ಅದು ಕೂಡ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವು ಇಲ್ಲಿ ಕರ್ಮಗಳನ್ನು ಮಾಡುವಾಗ ನಮ್ಮ ಮೂಲ ಸ್ವಭಾವ ಏನಿದೆ ಅಂತ ತಿಳಿದುಕೊಳ್ಳುವ ಗೋಜಿಗೆ ಹೋಗದೆ ಈಗ ನಾವು ಯಾವ ವರ್ಣಕ್ಕೆ ಸಂಬಂಧಪಟ್ಟವರಾಗಿದ್ದೀವಿ, ಯಾವ ಆಶ್ರಮಕ್ಕೆ ಸಂಬಂಧಪಟ್ಟವರಾಗಿದ್ದೀವಿ, ಅದಕ್ಕನುಸಾರವಾದ ಕರ್ಮಗಳನ್ನು ಮಾಡಬೇಕು. ಅದಿಲ್ಲದೆ ಹೋದರೆ ಕರ್ಮದಲ್ಲಿ ಈ ಭಯಂಕರವಾದ ಒಂದು ಗೊಂದಲ ಹೇಳ್ತದೆ ಸಮಾಜದಲ್ಲಿ. ಅದನ್ನೇ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು. ಅಲ್ಲಿ ಆ ಶ್ಲೋಕ 4ನೇ ಅಧ್ಯಾಯದಲ್ಲಿ ಬಂದದ್ದು ಅದು ವರ್ಣಕ್ಕೆ ಸಂಬಂಧಪಟ್ಟದ್ದು. ಮುಂದೆ ಆಶ್ರಮಕ್ಕೆ ಸಂಬಂಧಪಟ್ಟದ್ರ ಬಗ್ಗೆ ಗೀತಾ ಪ್ರಸ್ಥಾನ, ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಅಂತೂ ನಾವು ಯಾವ ಕರ್ಮಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡುವಾಗ ಅದು ಈ ದೇಹಕ್ಕೆ, ಈ ದೇಶದಲ್ಲಿ, ಈ ಕಾಲದಲ್ಲಿ ಯಾವ ವರ್ಣ ಇದೆಯೋ, ಯಾವ ಆಶ್ರಮ ಇದೆಯೋ ಅದಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡಬೇಕು ಅಂತ ತಾತ್ಪರ್ಯ ಆಗ್ತದೆ. ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ ಯೋನಿಭೇದ ಕೃತೋ ಜ್ಞೇಯ ಯೋನಿಭೇದ ಕೃತೋ ಅನ್ಯ ಜ್ಞೇಯ ಉಪಾಧಿಕಸ್ತ್ವಯಂ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಸ್ವಾಭಾವಿಕವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ 4 ವರ್ಣಗಳಿವೆ. ಅವು ಕ್ಷಮಾದ್ಯೈರೇವ ಭಿದ್ಯತೆ, ಆ ವ್ಯಕ್ತಿಗೆ ಎಷ್ಟು ಕ್ಷಮ ದಮಾದಿ ಸಂಪತ್ತಿ ಇದೆ ಅಂತ ಅನ್ನೋದನ್ನು ಅವಲಂಬಿಸಿ ಹಾಗೆ ಇದೆ. ಇನ್ನು ಯೋನಿಭೇದ ಕೃತಃ, ಯಾವ ತಂದೆ ತಾಯಿಂದ್ರಿಂದ ಅವನು ಹುಟ್ಟಿದಾನೆ ಅಂತನ್ನೋದನ್ನು ಅವಲಂಬಿಸಿ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೀಗೆ ವಿಭಾಗ ಮಾಡ್ತಾರೆ. ಇದು ಔಪಾಧಿಕವಾದದ್ದು. ಇದರಲ್ಲಿ ಮೂಲಭೂತವಾಗಿ ಬಹಳ ಮುಖ್ಯವಾದದ್ದು ಜೀವ ಸ್ವಭಾವಕ್ಕೆ ಸಂಬಂಧಪಟ್ಟ ವರ್ಣ ಮತ್ತು ಆಶ್ರಮ ವ್ಯವಸ್ಥೆಯೇ ಬಹಳ ಮುಖ್ಯವಾದದ್ದು. ಯಾಕಂದರೆ ಅದೇ ಅನಾದಿ ಕಾಲದಿಂದ ಇರುವುದು, ಅನಂತ ಕಾಲದವರೆಗೂ ಇರುವುದು ಅದೇ. ಈಗಿನ ಕಾಲದಲ್ಲಿ ಬ್ರಾಹ್ಮಣನಾದವನೊಬ್ಬ ಮುಂದಿನ ಕಾಲದಲ್ಲಿಯೂ ಈ ದೇಹದಲ್ಲಿ, ಈಗಿನ ಹುಟ್ಟಿನಲ್ಲಿ, ಈ ಜನ್ಮದಲ್ಲಿ ಬ್ರಾಹ್ಮಣನಾದವನೊಬ್ಬ
ಮೂಲ ಜೀವ ಸ್ವಭಾವಕ್ಕನುಸಾರವಾಗಿಯೂ ಬ್ರಾಹ್ಮಣನೇ ಆಗಿರ್ತಾನೆ ಅಂತಿಲ್ಲ, ಅವನು ಮತ್ತೇನಾರು ಆಗಿರಬಹುದು. ಹಾಗೆ ಮೂಲ ಸ್ವಭಾವದಲ್ಲಿ ಬ್ರಾಹ್ಮಣನಾದವನೊಬ್ಬ ಈಗ ಆಕಸ್ಮಿಕವಾಗಿ ಮತ್ತೇನೋ ಆಗಿ ಹುಟ್ಟಿರುವ ಸಾಧ್ಯತೆಯೂ ಇದೆ. ಹೀಗೆ ಪುರುಷ ಸ್ವಭಾವ ಅಂತನ್ನುವುದು ಮೂಲ ಏನೋ ಇದ್ದರೂ ಕೂಡ ಈ ಸಂಸಾರದಲ್ಲಿ ಬಂದಾಗ ಅಲ್ಲಿನ ಆಶ್ರಮ, ಅಲ್ಲಿನ ವರ್ಣಕ್ಕೆ ತಕ್ಕಂತೆ ಕೆಲಸಗಳನ್ನು ಮಾಡಬೇಕಾಗ್ತದೆ. ಇಲ್ಲದೆ ಹೋದರೆ ಯಾರಿಗೂ ಏನೂ ಮಾಡಲಿಕ್ಕೆ ತಿಳಿಯೋದಿಲ್ಲ. ಇಂಥದನ್ನು ಮಾಡಿರಿ ಅಂತ ನೀವು ಇನ್ನೊಬ್ಬರಿಗೆ ನೀವು ಮಾಡಿರಿ ಅಂತ ಹೇಳುವಾಗ ಏನು ಹೇಳಬೇಕು ಅಂತ ಹೇಳುವವರೆಗೂ ತಿಳಿಯೋದಂತಾಗ್ತದೆ. ಅದರಿಂದ ಇವನ್ನೇ ಮಾಡಬೇಕು. ಹಾಗೆ ಆಶ್ರಮಕ್ಕೆ ಸಂಬಂಧಪಟ್ಟಂತೆ ಕರ್ಮಗಳನ್ನು ಕೂಡ ಅದೇ ಥರ ಮಾಡಬೇಕು. ಇದಲ್ಲದೆ ದೇವತೆಗಳ ಕೆಲವು ಕೆಲಸಗಳು ಬೇರೆ ಇರ್ತವೆ. ಅದವಾರು ಹೇಳಿದಂತೆ ದೇವತೆಗಳ ಧರ್ಮ ಬೇರೆ, ಋಷಿಗಳ ಧರ್ಮ ಬೇರೆ, ಮನುಷ್ಯನ ಧರ್ಮ ಅಂತ ಬೇರೆ ಇದೆ. ಹಾಗೆ ಅವರವರ ಧರ್ಮಗಳು ಕೂಡ ಅವು ಬೇರೆ ಬೇರೆಯಾಗಿದ್ದೇ ಇರ್ತವೆ. ಹೀಗೆ ಮೂಲ ಜೀವ ಸ್ವಭಾವಕ್ಕೆ ಅಂಟಿದಂತೆ ಕೆಲವರು ಪುರುಷರಿದ್ದಾರೆ, ಕೆಲವರು ಸ್ತ್ರೀಯರಿದ್ದಾರೆ, ಕೆಲವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಿದ್ದಾರೆ, ಕೆಲವರು ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು ಅಂತಿದ್ದಾರೆ. ಮೂಲತಃ ಸನ್ಯಾಸಿ ಆದವನೊಬ್ಬ, ಬ್ರಹ್ಮಚಾರಿ ಆದವನೊಬ್ಬ ಈ ಜಗತ್ತಿನಲ್ಲಿ ಬಂದಾಗ ಗೃಹಸ್ಥನಾಗಿ ಮದುವೆ ಮಾಡಿಕೊಂಡು ಗೃಹಸ್ಥನಾಗಿ ಬದುಕಬಹುದು. ಮೂಲ ಸ್ವಭಾವದಲ್ಲಿ ಗೃಹಸ್ಥನಾಗಿದ್ದಂಥ ಒಬ್ಬ ದೊಡ್ಡ ದೇವತೆ ತನ್ನ ಪತ್ನಿಯರ ಜೊತೆಗೆ ಸುಖವಾಗಿ ಬದುಕಬೇಕಾದ ಯೋಗ್ಯತೆ ಇರುವಂಥ ಒಬ್ಬ ದೇವತೆ ಇಲ್ಲಿ ಬಂದು ಹುಟ್ಟಿದಾಗ ಸನ್ಯಾಸಿಯಾಗಿ ಲೋಕೋದ್ಧಾರಕ್ಕಾಗಿ ಪ್ರಯತ್ನ ಪಡ್ಬೋದು, ಏನೂ ಆಗ್ಬೋದು. ಇಂಥ ಈ ಸಂಸಾರದಲ್ಲಿ ಎಲ್ಲ ರೀತಿಯಾದಂಥ ವ್ಯತ್ಯಾಸಗಳು ಸಾಧ್ಯ ಆಗ್ತವೆ. ಆದರೆ ಉಳಿಯುವುದು ಆ ಮೂಲ ಸ್ವಭಾವ ಮಾತ್ರ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕನುಸಾರವಾಗಿ ವಿಹಿತವಾದದ್ದು ಹೀಗೆ ಪುರುಷ ಸ್ವಭಾವ ಅಂದರೆ ಜೀವ ಸ್ವಭಾವ ಮತ್ತು ಆ ದೇಹದ ಸ್ವಭಾವ, ಅದಕ್ಕೆ ವಿಹಿತವಾದ ಕರ್ಮಗಳು ಯಥಾವರ್ಣಂ ಯಥಾ ಆಶ್ರಮಂ. ವೈರಾಗ್ಯ ರಾಗೋಪಾಧಿಭ್ಯಾಂ, ಅಲ್ಲಿ ವೈರಾಗ್ಯ ಅಂದರೆ ವಿಷಯದ ಅಪೇಕ್ಷೆ ಇಲ್ಲದೆ ಇರೋದು, ರಾಗ ಅಂದರೆ ಯಾವುದೋ ಒಂದು ನಿರ್ದಿಷ್ಟವಾದ ಫಲದ ಬಯಕೆ ಇರುವುದು. ಹೀಗೆ ಅಲ್ಲಿ ರಾಗವೆಂಬ ಉಪಾಧಿಯಿಂದ ಪ್ರೇರಿತವಾದ ಕರ್ಮ ಅಂದರೆ ಪ್ರವೃತ್ತ ಕರ್ಮ, ವೈರಾಗ್ಯದಿಂದ ಪ್ರೇರಿತವಾದ ಕರ್ಮ ಅಂದರೆ ನಿವೃತ್ತ ಕರ್ಮ. ಅದನ್ನು ಆಚಾರ್ಯರು ಕೂಡ ಮೋಕ್ಷ ಧರ್ಮದ ಮಾತುಗಳನ್ನೇ ಕೊಟ್ಟು ಸರ್ವಮೂಲದಲ್ಲಿ ಅಲ್ಲಲ್ಲಿ ಹೇಳಿದ್ದಾರೆ. ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತ ಮಿತಿ ಚೋಚ್ಯತೆ. ಈ ನಿವೃತ್ತ ಕರ್ಮ ಅಂತಂದ್ರೆ ಏನು? ನಿಷ್ಕಾಮಂ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಹಾಗೆ ಜ್ಞಾನಪೂರ್ವಕವಾಗಿ ಮಾಡುವಂಥದ್ದು ಏನಿದೆ ಇದಕ್ಕೆ ನಿವೃತ್ತ ಕರ್ಮ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ನಿವೃತ್ತ ಕರ್ಮ, ಪ್ರವೃತ್ತ ಕರ್ಮ ಅಂತ ಎರಡು ಥರದ ಕರ್ಮಗಳಿವೆ. ಅವೆಲ್ಲವನ್ನು ಕೂಡ ಭೀಷ್ಮ ಯುಧಿಷ್ಠಿರನಿಗೆ ಬೋಧನೆ ಮಾಡಿದ. ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ. ನಿಷ್ಕಾಮ ಕರ್ಮವಾದದ್ದು ಇದು ಈ ಥರದ್ದು, ಅದನ್ನೇ ನಿವೃತ್ತ ಕರ್ಮ ಅನ್ನೋದು. ಆ ನಿವೃತ್ತ ಕರ್ಮವನ್ನು ಆಚರಿಸಿದರೆ ಅವನಿಗೆ ಮೋಕ್ಷ ಸಿದ್ಧಿ ಆಗ್ತದೆ. ಇದು ಬೇರೆ ಬೇರೆ ಕಡೆ ಬಂದಿರುವಂಥದ್ದು. ಕೃಷ್ಣಾಮೃತ ಮಹಾನವದಲ್ಲಿ ಕೂಡ ಇದನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಮಹಾಭಾರತದ್ದೇ ಅದೊಂದು ಮಾತು, ಅದನ್ನು ಬೋಧನೆ ಮಾಡಿದ. ಆಮ್ನಾಥ ಉಭಯ ಲಕ್ಷಣಾನ್, ಎರಡೂ ಥರದ ಲಕ್ಷಣಗಳನ್ನು ಬೋಧನೆ ಮಾಡಿದ್ದ. ಅಲ್ಲಿ ಬಂದಿವೆ ಅವೆಲ್ಲ. ದಾನಧರ್ಮಾನ್, ದಾನಧರ್ಮ ಪರ್ವ ಅಂತಲೇ ಇದೆ, ರಾಜಧರ್ಮ ಪರ್ವ ಅಂತಿದೆ. ಹಾಗೆ ಆ ಪರ್ವಗಳಿಗೆ ಅನುಸಾರವಾಗಿ ಯಾವ್ಯಾವ ಕರ್ಮಗಳನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ರಾಜರು ಹೇಗೆ ಬದುಕಬೇಕು, ಜನಸಾಮಾನ್ಯರಿಗೆ ಸಂಬಂಧಪಟ್ಟ ಧರ್ಮಗಳು ಯಾವುವು, ಪ್ರಾಯಶ್ಚಿತ್ತಗಳು ಯಾವುವು, ಹೀಗೆ ಎಲ್ಲವೂ ಕೂಡ ಬಂದಿದೆ. ಮೋಕ್ಷ ಧರ್ಮಾನ್ ವಿಭಾಗಶಃ, ಮೋಕ್ಷ ಧರ್ಮ ಪರ್ವ ಅಂತ ಒಂದು ಶಾಂತಿ ಪರ್ವದಲ್ಲಿ ಒಂದು ಉಪಪರ್ವವೇ ಇದೆ. ಅದರಿಂದಲೇ ಅನೇಕ ಶ್ಲೋಕಗಳನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಅದನ್ನೇ ಮೋಕ್ಷ ಧರ್ಮಾನ್ ಅಂತ ಇಲ್ಲಿ ಭಾಗವತದಲ್ಲಿ ಹೇಳಿರೋದು. ಇದಲ್ಲದೆ ಅನುಶಾಸನ ಪರ್ವವನ್ನು ಕೂಡ ಬೋಧನೆ ಮಾಡಿದ. ಅನುಶಾಸನ ಪರ್ವವು ಭೀಷ್ಮನ ವರ್ಣನವೇ. ಸ್ತ್ರೀಧರ್ಮಾನ್ ಭಗವದ್ಧರ್ಮಾನ್, ಸ್ತ್ರೀಯರು ಹೇಗೆ ಯಾವ ಧರ್ಮವನ್ನು ಆಚರಣೆ ಮಾಡಬೇಕು ಅಂತ ಅನ್ನೋದನ್ನು ಕೂಡ ವರ್ಣನೆ ಮಾಡಿದ್ದಾನೆ.
ಭಗವದ್ಧರ್ಮಾನ್ ಭಗವಂತನ ಮಹತ್ವವನ್ನು ವರ್ಣನೆ ಮಾಡುವಂಥ ಭಾಗಗಳನ್ನು ಕೂಡ ವರ್ಣನೆ ಮಾಡಿದ್ದಾನೆ. ಸಮಾಸವು ವ್ಯಾಸಯೋಗತಃ, ಕೆಲವು ಬಾರಿ ವಿಸ್ತೃತವಾಗಿ ಕೆಲವು ಕಡೆ ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿದ್ದಾನೆ. ಧರ್ಮಾರ್ಥ ಕಾಮ ಮೋಕ್ಷಾಂಶ, 4 ಪರ್ವಗಳನ್ನು 4 ಪುರುಷಾರ್ಥಗಳನ್ನು ವರ್ಣನೆ ಮಾಡಿದ್ದಾನೆ. ಸಹೋಪಾಯಾನ್, ಧರ್ಮವನ್ನು ಸಾಧಿಸುವುದು ಹೇಗೆ, ಅರ್ಥವನ್ನು ಸಾಧಿಸುವುದು ಹೇಗೆ, ಮತ್ತು ಮೋಕ್ಷವನ್ನು ಸಾಧಿಸುವುದು ಹೇಗೆ, ಕಾಮವನ್ನು ಸಾಧಿಸುವುದು ಹೇಗೆ ಅಂತೆಲ್ಲ ವರ್ಣನೆ ಮಾಡಿದ್ದಾನೆ. ನಾನಾಖ್ಯಾನ ಇತಿಹಾಸೇಶು ವರ್ಣಯಾಮಾಸ ತತ್ವವಿತ್, ನಾನಾ ಥರದ ಆಖ್ಯಾನಗಳನ್ನು ಇತಿಹಾಸಗಳನ್ನೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾನೆ. ಇದು ಈಗಾಗಲೇ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ವಿಜಯಧ್ವಜರು ಏನು ಹೇಳಿದ್ದಾರೆ ಅಂತನ್ನೋದನ್ನು ನೋಡಿದೆ, ಯಾದವಾರ್ಯರು ಏನು ಹೇಳಿದ್ದಾರೆ ಅಂತನ್ನೋದನ್ನು ಕೂಡ ನೋಡಿದ್ದೇವೆ. ಮೋಕ್ಷ ಧರ್ಮಾನ್ ಅಂದರೆ ಶಮದಮಾದೀನ್, ಭಗವದ್ ಧರ್ಮಾನ್ ಹರಿತೋಷಕರ ಮಾಸೋಪವಾಸಾದಿ ರೂಪಾನ್, ಭಗವಂತನಿಗೆ ಪ್ರೀತಿಕರವಾಗುವಂಥ ಧರ್ಮಗಳನ್ನೆಲ್ಲ ಬೋಧನೆ ಮಾಡಿದೆ. ನಾನಾ ಥರದ ಕಥೆಗಳನ್ನು ಕೂಡ ಅಲ್ಲಿ ವರ್ಣನೆ ಮಾಡಿದ್ದಾನೆ. ಯಥಾ 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 ವತ್ ನಾನಾಖ್ಯಾತೇಷು ಆಖ್ಯಾನೇಷು ಯೇ ಇತಿಹಾಸಾಹ ತೇಷು ತಥಾ ಸಂತಿ ತಥಾ, ಹೀಗೆಲ್ಲ ನಾನಾ ರೀತಿಯಾದಂಥ ವರ್ಣನೆಗಳನ್ನು ಭೀಷ್ಮ ಮಾಡಿ ಮುಗಿಸಿದೆ. ತುಂಬ ಸುಂದರವಾದಂಥ ಶ್ಲೋಕಗಳೆಲ್ಲ ಅಲ್ಲಿ ಬರ್ತವೆ. ಅದನ್ನು ಈಗಾಗಲೇ ಕೆಲವು ಹಿಂದೆ ಮಹಾಭಾರತ ಪ್ರವಚನದಲ್ಲಿ ನಾವು ನೋಡಿದ್ದೀವಿ. ಸರ್ವಂ ಜಿಹ್ಮಂ ಮೃತ್ಯುಪದಂ ಆರ್ಜವಂ ಬ್ರಹ್ಮಣ ಪದಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತೆ ಅಂತ ನನಗೆ ಮನಸ್ಸಿನಲ್ಲಿ ಉಳಿದಿರುವಂಥ ಒಂದು ಮಾತು. ಇದು ಪ್ರಾಯ ನಮ್ಮ ಸನಾತನ ಧರ್ಮ, ವಿದೇಶದ ಧರ್ಮಗಳು ಮತ್ತು ಯಾವುದೇ ರೀತಿಯಾದಂಥ ಧರ್ಮ ಏನಿದ್ರೂ ಅವೆಲ್ಲ ಧರ್ಮಗಳಿಗೂ ತುಂಬ ಅನ್ವಿತ ಆಗುವಂತಹ, ಯಾರೂ ಇದನ್ನು ಅಲ್ಲಗಳೆಯೋದಕ್ಕಾಗದೇ ಇರುವಂಥ ಧರ್ಮದ ಒಂದು ಸಾರ ಇದು ಅಂತ ನನಗೆ ಕಾಣಿಸ್ತದೆ. ಸರ್ವಂ ಜಿಹ್ಮಂ, ಯಾವುದೇ ರೀತಿಯಾದ ವಕ್ರಬುದ್ಧಿ ಎಲ್ಲಿಯಾದರೂ ಇದ್ದರೆ, ಅದು ಸನಾತನ ಧರ್ಮದಲ್ಲಿ ಇರಲಿ ಅಥವಾ ಸನಾತನ ಧರ್ಮಕ್ಕಿಂತ ಬೇರೆ ರೀತಿಯಾದಂಥ ಧರ್ಮಗಳು ಎಲ್ಲಿಯಾದರೂ ಇರಲಿ, ಎಲ್ಲಿ ಬೇಕಾದರೂ ಇರಲಿ, ಅಂಥ ದುರ್ಬುದ್ಧಿ ಇದ್ದರೆ ಯಾವ ವ್ಯಕ್ತಿಯಲ್ಲೇ ಇರಲಿ, ಯಾವ ದೇಶದಲ್ಲೇ ಇರಲಿ, ಯಾವ ಕಾಲದಲ್ಲೇ ಇರಲಿ, ಯಾವ ಧರ್ಮದಲ್ಲೇ ಇರಲಿ, ಅದು ಮೃತ್ಯುಪದಂ, ಅದು ಸದ್ಗತಿಗೆ ಕಾರಣ ಆಗೋದಿಲ್ಲ, ಮನುಷ್ಯನನ್ನು ಕೆಳಗೆ ತಳ್ಳುತ್ತದೆ. ಮತ್ತು ಆರ್ಜವಂ, ಆರ್ಜವ ಅಂದರೆ ಪ್ರಾಮಾಣಿಕತನ, ಶುದ್ಧವಾದ ಸ್ವಚ್ಛವಾದ ಬುದ್ಧಿ, ಇನ್ನೊಬ್ಬರನ್ನು ಹಿಂಸಿಸುವುದಿಲ್ಲ ಅನ್ನುವ ಒಂದು ವ್ರತ, ಇನ್ನೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಕೊಡಲಿಕ್ಕಾಗದೆ ತೊಂದರೆ ಕೊಡಬಾರ್ದು ಅನ್ನುವ ಬುದ್ಧಿ, ಮತ್ತು ಭಗವಂತನನ್ನು ಅರಿಯಬೇಕೆಂಬ ಬುದ್ಧಿ, ಇದು ಆರ್ಜವ. ಮೈತ್ರ ಕರುಣೇವಚ ಸರ್ವಭೂತ ಹಿತೇ ರತಃ ಅಂತೆಲ್ಲ ಭಗವದ್ಗೀತಾದಲ್ಲಿ ಬಂದಿದೆಯಲ್ಲ, ಎಲ್ಲ ಪ್ರಾಣಿಗಳ ಹಿತವನ್ನು ಬಯಸುವಂಥವನು ಮೈತ್ರ, ಮೈತ್ರಿಯನ್ನು ಬಯಸುವಂಥವನು. ಅಂಥ ಒಂದು ಬುದ್ಧಿ, ಅದನ್ನೇ ಋಜು ಸ್ವಭಾವ ಅನ್ನೋದು, ಅದು ಬ್ರಹ್ಮಣ ಪದಂ, ಅದು ನಮ್ಮನ್ನು ಮೋಕ್ಷಕ್ಕೆ ಏರಿಸ್ತದೆ. ಏತಾವಾನ್ ಜ್ಞಾನ ವಿಷಯ, ಸಕಲ ಶಾಸ್ತ್ರಗಳ ವಿಷಯ ಅಂದರೆ ಇಷ್ಟೇನೆ. ಕಿಂ ಪ್ರಲಾಪ, ಉಳಿದದ್ದೆಲ್ಲ ಮತ್ಯಾವುದೋ ರೀತಿಯಾದ ಮಡಿಮೇಲಿಗೆಗಳು, ಆಚಾರ ವಿಚಾರಗಳು, ವ್ರತಗಳು, ಉಪವಾಸಗಳು, ಇವೆಲ್ಲ ಪ್ರಲಾಪ, ಅಸಂಬದ್ಧವಾದ ಹರಟೆ ಅಂತ ಅನಿಸ್ಕೋತವೆ. ಈ ಒಂದು ಸರಳವಾದ ಸಂಗತಿಯನ್ನು ಅರಿಯದೇ ಹೋದರೆ, ದುರ್ಬುದ್ಧಿ ಅನ್ನುವುದು, ವಕ್ರಬುದ್ಧಿ ಅನ್ನುವುದು ದುರ್ಗತಿ ಕಾರಣ, ಸದ್ಬುದ್ಧಿಯೇ ಮೋಕ್ಷಕ್ಕೆ ಕಾರಣ ಅನ್ನೋದನ್ನು ಅರಿಯದೇ ಹೋದರೆ, ದುರ್ಬುದ್ಧಿ ಇಟ್ಕೊಂಡು ಇನ್ನೇನನ್ನೇ ಬೋಧನೆ ಮಾಡಿದರು, ದುರ್ಬುದ್ಧಿ ಇಟ್ಕೊಂಡು ಮತ್ತೇನನ್ನೇ ಶ್ರವಣ ಮಾಡಿದರು, ಅವೆಲ್ಲವೂ ಕೂಡ ದುರ್ಗತಿ ಕಾರಣ ಆಗ್ತವೆ, ನಮ್ಮನ್ನು ಮೇಲೆ ಎತ್ತೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಧರ್ಮೋಪಿ ಭವೇದ್ ಧರ್ಮ ಧರ್ಮೋ ಧರ್ಮೋ ಭವತ್ಯುತ ಕಾರಣಾತ್ ದೇಶಕಾಲಸ್ಯ ತಾದೃಶಃ. ಅಧರ್ಮವೂ ಕೂಡ ಧರ್ಮ ಆಗಿಬಿಡ್ತದೆ, ಕೆಲವು ಕಡೆ ಧರ್ಮವೂ ಅಧರ್ಮ ಆಗ್ತದೆ, ದೇಶ ಕಾಲ ಮತ್ತು ಅಲ್ಲಿ ಬರಲಿಲ್ಲ ವ್ಯಕ್ತಿಯ ಆಧಾರದಿಂದ ಹೀಗೆಲ್ಲ ವ್ಯಸ್ತವ್ಯಸ್ತ ಆಗ್ತದೆ. ನಾವು ತಿಳಿದದ್ದೇ ಧರ್ಮ ಆಗಿರೋದಿಲ್ಲ, ನಾವು ತಿಳಿದದ್ದು ಅಧರ್ಮ ಅಂತ ಭಯಪಟ್ಟದ್ದು ಅಧರ್ಮ ಆಗಿರುವುದೂ ಇಲ್ಲ ಕೆಲವು ಬಾರಿ. ದೇಶ ಕಾಲಶ್ಚ ತಾದೃಶಃ, ಇದು ಕೂಡ ಭೀಷ್ಮನೇ ಹೇಳಿದ್ದು. ಕಾಲೋವಾ ಕಾರಣಂ ರಾಜ್ಞಃ ರಾಜಾವಾ ಕಾಲ ಕಾರಣಂ ಇತಿತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ, ಇದು ಭೀಷ್ಮನೇ ಹೇಳಿದ್ದು.
ಕಾಲದ ಮೇಲೆ ರಾಜ ಪ್ರಭಾವ ಬೀರ್ತಾನೋ, ರಾಜನ ಮೇಲೇ ಕಾಲ ಪ್ರಭಾವ ಬೀರ್ತದೋ ಅಂತೂ ನಾವೀಗ ಏನು ಅನಿಷ್ಟಗಳನ್ನು ಎದುರಿಸ್ತಾ ಇದ್ದೀವಿ, ಇದಕ್ಕೆಲ್ಲ ರಾಜಕಾರಣನೋ ಕಾಲ ಕಾರಣನೋ ಅಂತ ನಿನಗೆ ಯಾವುದೇ ರೀತಿಯಾದಂಥ ಸಂಶಯವೂ ಬರುವ ಅಗತ್ಯವೇನೂ ಇಲ್ಲ. ರಾಜ ಕಾಲಸ್ಯ ಕಾರಣಂ, ರಾಜನೇ ಕಾಲಕ್ಕೆ ಕಾರಣ ಅಂತ ಅದರ ತಾತ್ಪರ್ಯ. ರಾಜ ತನ್ನ ಪ್ರಭಾವದಿಂದ ತಾನು ವಿವೇಕಿಯಾಗಿದ್ದರೆ, ಧಾರ್ಮಿಕ ಆಗಿದ್ದರೆ, ಆ ಕಲಿಕಾಲದಂಥ ಕಾಲದ ಪ್ರಭಾವವನ್ನು ಹಿಮ್ಮೆಟ್ಟಿಸಿ ಧರ್ಮವನ್ನು ಸ್ಥಾಪನೆ ಮಾಡಬಹುದು. ರಾಜನೇ ಲೋಲುಪನಾಗಿದ್ದರೆ, ಅವನೇ ಮೂರ್ಖನಾಗಿದ್ದರೆ ಅಂಥವನಿಂದ ಏನು ಹೆಚ್ಚಿನ ನಿರೀಕ್ಷೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಈ ಮಾತು ವಿಶೇಷತಃ ಈಗಿನ ಪ್ರಜಾಪ್ರಭುತ್ವಕ್ಕೆ ಬಹಳ ಅನ್ವಿತ ಆಗುವಂಥ ಮಾತು. ಇಲ್ಲಿ ಪ್ರಜೆಗಳೇ ರಾಜರು ಅಂತ ಮತ್ತಾರು ಆನುವಂಶಿಕರಾದ ರಾಜರು ಇಲ್ಲಿಲ್ಲ. ಪ್ರಜೆಗಳಿಗೆ ವಿವೇಕ, ಸದ್ಬುದ್ಧಿ ಇತ್ಯಾದಿಗಳಿದ್ದರೆ ಅವರೇ ಸರಿಯಾದ ನಾಯಕರನ್ನು ಆಯ್ಕೆ ಮಾಡಿ ಕಳಿಸ್ತಾರೆ. ಆದ್ದರಿಂದ ಕಾಲದ ಮೇಲೆ ಪ್ರಭಾವ ಬೀರುವವರು ನಾವೇ ಆಗಿದ್ದೇವೆ. ಅದನ್ನು ಬಿಟ್ಟು ಇದು ಕಲಿಕಾಲ, ನಾವೇನು ಮಾಡುವುದಿದೆ, ನಾವು ಅಸಹಾಯಕರು ಅಂತ ಗೋಳ ಇಟ್ಟರೆ ಅದರಿಂದ ಏನೂ ಉಪಯೋಗವಿಲ್ಲ ಅಂತ ಗೊತ್ತಾಗ್ತದೆ. ಆತ್ಮನ ಪ್ರತಿಕೂಲಾನಿ ಪರಸ್ಯಾಪಿ ನ ಸಾಧಯೇತ್, ಮತ್ತೊಂದು ಕಡೆ ಮಹಾಭಾರತದಲ್ಲೇ ಬಂದಿರುವಂಥ ಮಾತು. ಇನ್ನೊಬ್ಬರಿಗೆ ಅಧರ್ಮವನ್ನು ಮಾಡಬಾರ್ದು, ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಪ್ರಶ್ನೆ ಬಂದಾಗ ಯಾವುದು ಅಧರ್ಮ, ಅದನ್ನು ತಿಳಿಯುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಇಷ್ಟೇ ಸರಳವಾದಂಥ ಉತ್ತರ, ಆತ್ಮನ ಪ್ರತಿಕೂಲಾನಿ. ನಿನಗೆ ಯಾರಾದರೂ ಏನನ್ನಾದರೂ ಮಾಡಿದಾಗ ಅದರಿಂದ ನೋವಾಗುವುದಾದರೆ, ನನಗೆ ಇವ್ರು ಹೀಗೆ ಮಾಡಬಾರ್ದಿತ್ತು ಅಂತ ನಿನಗನ್ನಿಸುವುದಾದರೆ, ಅದೇ ಸಂಗತಿಯನ್ನು ನೀನು ಮತ್ತೊಬ್ಬರಿಗೆ ಮಾಡಬಾರ್ದು. ಇದು ಸಂಕ್ಷಿಪ್ತವಾಗಿ ಆ ಧರ್ಮದ ಲಕ್ಷಣ. ಸತಾಂ ಧಾರಕೋ ಧರ್ಮ. ಕೆಲವನ್ನ ಶಾಂತಿ ಪರ್ವದಲ್ಲಿ, ಅನುಶಾಸನ ಪರ್ವದಲ್ಲಿ ಬಂದದ್ದನ್ನು ಹೇಳಿದೆ. ಒಟ್ಟಾರೆ ಮಹಾಭಾರತದಲ್ಲಿ ಬಂದದ್ದನ್ನು, ಕೆಲವು ನೆನಪಿಗೆ ಬಂದದ್ದನ್ನು ಹೇಳ್ತಾ ಇದ್ದೇನೆ. ಸಜ್ಜನರನ್ನ ಯಾವ ನಡೆ ನುಡಿ ಎತ್ತಿ ಹಿಡಿತದೋ ಅದೇ ಸತ್ಯ, ಅದೇ ಧರ್ಮ. ಅದಿಲ್ಲದೆ ಹೋದರೆ, ಅದು ಜಗತ್ತಿನ ಸ್ಥಿತಿಗೆ ಕಾರಣ ಅಲ್ಲದೆ ಹೋದರೆ ಅದನ್ನು ಹೇಳಿಯೂ ಉಪಯೋಗವಿಲ್ಲ, ಕೇಳಿಯೂ ಕೂಡ ಉಪಯೋಗವಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಅದ್ಭುತವಾದಂಥ ಧರ್ಮದ ಪ್ರವಚನವೊಂದನ್ನು ಆ ಭೀಷ್ಮ ಅಲ್ಲಿ ಯುಧಿಷ್ಠಿರಾದಿಗಳಿಗೆ ನಡೆಸಿದ. ಅಲ್ಲಿಗೆ 35ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನು ಶ್ರೀಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.